ಕಣ್ ತೆಗಿರಿ, ನೇರವಾಗಿ ಕಣ್ ತೆಗಿರಿ. ಹೀಗೆ ನಾನು ಹೀಗೆ ಹೇಳ್ತಾ ಹೋಗ್ತೀನಿ. ಅನೇಕ ವಿಚಾರಗಳನ್ನು ಹೇಳ್ತೀನಿ, ಅನೇಕ ಸನ್ನಿವೇಶಗಳನ್ನ ಹೇಳ್ತೀನಿ, ಅನೇಕ ತಂತ್ರಗಳನ್ನು ಹೇಳ್ತೀನಿ. ಆದ್ರೆ ಎಷ್ಟೆಲ್ಲ ಚಲೋ ಇದ್ದರೂ ಕೂಡ, ನಾನು ಹೇಳೋದು ಎಷ್ಟೆಲ್ಲ ಇಂಪಾರ್ಟೆಂಟ್ ಇದ್ದರೂ ಕೂಡ ಕೆಲವು ಮಂದಿಗೆ ಏನು ಬಿಡ, ಬರೀ ಗುರುಗಳು ಒದರ್ಕೊಂತ ಹೊಂಟಾರ, ಬರೇ ಸೈದ್ಧಾಂತಿಕ ಹೇಳ್ತಾರಪ್ಪ, ಬರೀ ತೀರಿ ಹೇಳ್ತಾರೆ, ಬರೀ ಮಾತಾಡ್ತಾರೆ, ಮಾಡ್ಸವಲ್ರು. ಕೆಲ ಮಂದಿ ವಿಚಾರ ಬಂದ್ಬಿಡ್ತದೆ. ಭಾಳಷ್ಟು ಕೊಟ್ಟರು ಕೂಡ ಅಮೃತ ವಿಷ ಆಗ್ತದೆ ಈಗಿನ ಕಾಲದಲ್ಲಿ. ಅಮೃತ ಕುಡಿದ್ರೆ ನೀವು ಚಿರಂಜೀವಿ ಹಾಕಿರಿ, ಅಮೃತ ಕುಡಿದ್ರೆ ಎಲ್ಲ ರೋಗ ಹೋಕ್ಕವ. ಆದ್ರೆ ಭಾಳ ಕಡೆ ಕೊಟ್ಕೊಳ್ಳಿ, ಏನು ಭಾಳ ಕಡೆ ಕೊಟ್ಟನಪ್ಪ, ಇಟ್ಟು ಕೊಟ್ಟಿರಿ ಹಾಕಿದ್ದಿಲ್ಲ, ಇಷ್ಟು ತಗೊಂಡು ಕೊಡ್ತಾರಪ್ಪ. ನಾ ಏನು ಒಗ್ಯಾಕೂ ಆಗೋದಿಲ್ಲ, ನೀಗೇನು ಚೆಲ್ಬೇಕೇನು ಇದನ್ನು, ಚೆಲ್ಲಕ್ಕೂ ಬರೋದು ಮತ್ತು ನುಗ್ಗಾಕೂ ಆಗೋದಪ್ಪ, ಇಷ್ಟಾಕ ಕೊಟ್ಟರು. ಹಂಗೈತೆ ನಿಮಗೆ ಹಣೆ ಬರ ಗೊತ್ತಾ. ಅದಕ್ಕೆ ಅಂಥವರಿಗಾಗಿ ಒಂದು ಸಾಧನ ಹೇಳ್ತೀನಿ. ನಿನ್ನೆವರೆಗೂ ನಿಮಗೊಂದು ಸಾಧನ ಹೇಳಿನಿ. ಏನು? ದೀರ್ಘ ಉಸಿರಾಟ. ದೀರ್ಘವಾಗಿ ತೊಗೊತೀರಿ, ದೀರ್ಘವಾಗಿ ಬಿಡ್ತೀರಿ, ದೀರ್ಘವಾಗಿ ತೊಗೊತೀರಿ, ದೀರ್ಘವಾಗಿ ಬಿಡ್ತೀರಿ. ಅದ್ರ ಕೂಡ ಏನು ಹೇಳಿದೆ? ಅಶ್ವಿನಿ ಮುದ್ರಾ, ಗುದನಾಳವನ್ನು ಒಳಗೆ ಆಕುಂಚನ ಮಾಡಿಕೊಳ್ಳೋದು. ಈಗ ಅದೇ ಕಂಟಿನ್ಯೂ ಆಗ್ತದೆ. ಹೆಂಗೆ ಕಂಟಿನ್ಯೂ ಆಗ್ತದೆ? ಉಸಿರು ತಗೊಳ್ಳುವಾಗ ಏನು ತೊಗೊತೀರಿ? ಕಬ್ಬ ಇರಲಿ ನಿಮಗೆ. ಈ ಪರಮಾತ್ಮನ ನೀವು ನೋಡ್ತಿರಲ್ಲೋ ಗೊತ್ತಿಲ್ಲ ರೀ. ಪರಮಾತ್ಮನನ್ನು ನೀವು ನೋಡಿದಿರೋ ಇಲ್ಲವೋ ಗೊತ್ತಿಲ್ಲ, ಯಾರಾದರೂ ನೋಡಿರೋ ಇಲ್ಲೋ ಗೊತ್ತಿಲ್ಲ, ನೋಡಿದಾರೆ ಇಲ್ಲೋ ಗೊತ್ತಿಲ್ಲ. ಬಟ್ ಕಣ್ಣಿಗೆ ಕಾಣುವ ಪರಮಾತ್ಮ ಸೂರ್ಯ, ಅವನೊಬ್ಬ ನೀವು ನೋಡ್ಬೋದು. ಸೂರ್ಯನನ್ನು ಬೆಳಗ್ಗೆದ್ದು ನೋಡ್ತೀರಿ, ಕಣ್ಣಾಡಿ ಚಂದ ನೋಡ್ರಿ. ಬೆಳಗ್ಗೆದ್ದು ಶುದ್ಧ ಅಂತಃಸತ್ವಿರ್ತಕ್ಕಂಥ ಶುದ್ಧ ತೇಜೋಮಯನಾದಂಥ ಮತ್ತು ಬರಿಗಂಡೆಯಲ್ಲಿ ನೋಡ್ಲಿಕ್ಕೆ ಬರ್ತಕ್ಕಂಥ ಆ ಸುಂದರವಾದ ಹೊಂಗೆಲ್ಲಗಳುಳ್ಳ ಸೂರ್ಯನನ್ನು ಗಮನಿಸ್ರಿ. ಎಷ್ಟು ಜೊಡ್ಡಕ್ಕೋ ಗೊತ್ತಿಲ್ಲ ನಿಮಗೆ. ಬರೀ ಮುಂಜಾನೆಯ ಹೊಂಗಿರಣದ ಇದಕ್ಕೆ ಏನಂತಾರಪ್ಪ ಅದು ಅರುಣೋದಯ ಅಂತಾರೆ. ಅರುಣೋದಯಕ್ಕೆ ಎಂಥದ್ದು ಏನದಪ್ಪ? ಕೆಂಪು ಇರ್ಬೇಕು ಸೂರ್ಯ. ಹಿಂಗೆ ಭೂಮಿಯಾಗಿದ್ದ ಅಥವಾ ಸಮುದ್ರದಾಗಿಂದ ಮ್ಯಾಗೆದ್ದಪ್ಪ ಅಂದ್ರೆ ಇದಕ್ಕೊಂದು ಕ್ಷಿತಿಜ ಅಂತಾರೆ. ಕ್ಷಿತಿಜ ಅಂತ ಹಾರ್ಜನ್ ಅಂತಾರೆ. ಹಾರ್ಜನ್ ಕ್ಷಿತಿಜ. ಭೂಮಿ ಮತ್ತು ಆಕಾಶದ ಭೂಮಿ ಎಂಡ್ ಆಗುತ್ತೆ, ಅಲ್ಲಿ ಆಕಾಶ ಶುರು ಆಗುತ್ತೆ. ಅದರ ರೇಖಾ ಇರೋದಲ್ಲ, ಅದಕ್ಕೆ ಹಾರ್ಜನ್ ಅಂತಾರ. ಕನ್ನಡದೊಳಗೆ ಕ್ಷಿತಿಜ ಅಂತಾರ. ಈ ಕ್ಷಿತಿಜದಿಂದ ಕೆಂಪನೆಯ ಬೆಂಕಿಯ ಚೆಂಡು ಬಂದಂಗೆ ಸೂರ್ಯದೇವ ಬರ್ತಾನೆ ಮ್ಯಾಗ. ಅದು ಸುಮಾರು ಒಂದು 2-3 ಅಡಿ ಇರೋತ್ರಿಗೆ ಮುಂದೆ ನಿಮ್ಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಅಷ್ಟಾಗುತ್ತೆ. ಆದ್ರೆ ಹಿಂಗೆ ಆ ಕ್ಷಿತಿಜಕ್ಕೆ ಅಂಟಿಕೊಂಡೆ ಬಂದಂಥ ಕನಿಷ್ಠ 5ರಿಂದ 11 ನಿಮಿಷ ಅಷ್ಟೇ ಆ ಅರುಣೋದಯ ಇರ್ತದೆ. ಅದನ್ನು ನೀವು ನೋಡ್ರಿ. ಒಂದನೇದ್ದು ನಿಮ್ಮ ಕಣ್ಣಿನ ಚಸ್ಮಾ ತೆಗಿತೀರಿ. ಎರಡನೇದ್ದು ಮಸ್ತಿಷ್ಕಕ್ಕೆ ಅದ್ಭುತವಾದ ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ. ನಿಮ್ಮ ಮಸ್ತಿಷ್ಕ ಯಾವ ಕಣ್ಣುಗಳಿಂದ ನೋಡ್ತೀರಿ, ಒಳಗಡೆ ಆ ಕಣ್ಣುಗಳ ತೇಜೋಮಯ ಹೊಂಗಿರಣಗಳ ಒಳಗೆ ಹೋಗಿ ನಿಮ್ಮ ಒಳಗಿನ ಮಿದುಳನ್ನು ಹೀಲ್ ಮಾಡ್ತಾವ. 11 ನಿಮಿಷ ನೋಡಿರ್ಬೇಕಾರೆ ಕಣ್ಣು ತೇಜೋಮಯವಾಗ್ತವ. ಆದ್ರೆ ನಶಿನ ಕೇಳು ಮಂದಿನ ಅಲ್ಲಿ ನೀವು ರಾತ್ರಿ 12-1 ಗಂಟೆ ಮುಕ್ಕೊಂಡು ನಶಿನಾಗಿ ಅಂದ್ರೆ ಹೆಂಗೆ ಸಾಧ್ಯ ಆಗುತ್ತೆ? ನಿಮಗೊಂದು ಗೊತ್ತಿರಲಿ, ಬೆಳಗಿನ 3:30ರಿಂದ 5:30 ಒಂದು ಕಾಲ ಅದ, ಅದಕ್ಕೆ ಅಮೃತ ವೇಳ ಅಂತಾರೆ. ಅಮೃತ ವೇಳ ಶುದ್ಧ ಪವನ ಹೈ ಮೇರೆ ಲಾಡಲೆ ಜಾಗೋ. ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಅಂತದ ಒಂದು ಅದ್ಭುತ ಜಾಗತಿಕ ಆಧ್ಯಾತ್ಮಿಕ ಸಂಸ್ಥೆ. ಭಾಳ ಜನ ಹೋಗ್ತಾರೆ, ಹೌದಾ? ಅಲ್ಲಿಂದ ಹಾಡು ಬರ್ತದೆ, ಅಮೃತ ವೇಳ. ಅಮೃತ ವೇಳ ಅಂದ್ರೆ ಯಾವುದಂದ್ರೆ 3:30ರಿಂದ 5:30.
ಶುದ್ಧ ಪವನ ಹೈ. ಆಕ್ಸಿಜನ್ ಲೆವೆಲ್ ಫುಲ್ ಇರ್ತದೆ. ಆಕ್ಸಿಜನ್ ಲೆವೆಲ್ ಅಷ್ಟೇ ಅಲ್ಲ, ಓಝೋನ್ 4 ಇರ್ತದೆ ಅಲ್ಲಿ. ಓಝೋನ್ 2, 3 ಹೋಗಿ 4 ಬರ್ತದೆ. ಅದು ಹೋತಪ್ಪ ಅಂದ್ರೆ ಸರ್ವರೋಗ ಸಂಜೀವಿನಿ ಆ ಓಝೋನ್. ಹೌದಾ? ಮೇರೇ ಲಾಡಲೆ ಜಾಗೋ, ಅದಕ್ಕೆ ಶುದ್ಧ ವಾಯು ಅದ. ಇನ್ನೇನು ಅಮೃತ ವೇಳಾದೊಳಗೆ ಸೂರ್ಯನಾರಾಯಣ ಹುಡ್ತಾನ, ನೋಡ್ರಿ ಈ ವಾಯು ತಗೋರಿ ಅಂತ ಹೇಳ್ತದ. ಬಟ್ ಅದಕ್ಕೆ ದೇವತಾ ಕಾಲ ಅಂತಾರ. ದೇವತಾ ಕಾಲ ಅಂತಾರ. ಒಂದು ಬ್ರಾಹ್ಮಿ ಮುಹೂರ್ತ ಅಂತಾರೆ, ಬ್ರಾಹ್ಮಿ ಮುಹೂರ್ತ ಅಂತಾರೆ, ಬ್ರಹ್ಮ ಮುಹೂರ್ತ ಅಂತಾರೆ. ದೇವತೆಗಳು ಅಡ್ಡಾಡ್ತಾರ ಆ ಕಾಲ, ದೇವತೆಗಳು ಅಡ್ಡಾಡ್ತಾರ, ಮತ್ತು ಅಕ್ಷರಶಃ ದೇವತೆಗಳು ಇರ್ತಾರ. ಸಾಯಂಕಾಲ 9 ಗಂಟೆವರೆಗೂ. ಕೆಲ ಮಂದಿ ಹೇಳ್ತಾರ 8 ಗಂಟೆಯಿಂದ ರಾತ್ರಿ 3 ಗಂಟೆ ಮಟ್ಟ. ಇದಕ್ಕೆ 4 ಪ್ರಹರ ಅಂತಾರ. ಒಂದನೇ ಪ್ರಹರ ಸಣ್ಣಗೆ ರಾಕ್ಷಸರ ಪ್ರವೇಶ ಆಗುತ್ತಂತ. ಯಾವಾಗ? ಸೂರ್ಯಾಸ್ತ ಆಗುತ್ತಲ್ಲ, ಸೂರ್ಯಾಸ್ತದಿಂದ 9 ಗಂಟೆ ಮಟ್ಟ. ಸೂರ್ಯಾಸ್ತದಿಂದ 9 ಗಂಟೆ ಮಟ್ಟ ರಾಕ್ಷಸರ ಪ್ರವೇಶ ಕಾಲ. 9 ಗಂಟೆಯಿಂದ 3 ಗಂಟೆ ಕಾಲ, ರಾತ್ರಿ 9ರಿಂದ ನಸುಕಿನ 3 ಗಂಟೆಗಳ ಕಾಲ ರಾಕ್ಷಸರೇ ಇರ್ತಾರ, ರಾಕ್ಷಸರೇ ಅಡ್ಡಾಡ್ತಾರ, ರಾಕ್ಷಸರೇ ಇರ್ತಾರ. ಸಂಪೂರ್ಣ ರಾಕ್ಷಸರ ಕಾಲ. 6ರಿಂದ 9 ಪ್ರವೇಶ ಆಗ್ತಾರ. 3 ಗಂಟೆ ಮಟ್ಟ ಆರಾಮ್ ಅಡ್ಡಾಡ್ತಾರ ಅವರು ರಾಕ್ಷಸರು. ಮುಂದೆ 3 ಗಂಟೆಗೆ ದೇವತೆಗಳು ಹೇಳ್ತಾರಲ್ಲ, ಹೋಗ್ತಾರ ಅವರು. ದೇವತೆಗಳು ಎದ್ದು ನಾ ಹೋಗೋಣ ಅಂತಕೊಂಡು 3 ಗಂಟೆ ಮೇಲೆ ಹೋಗ್ಬಿಡ್ತಾರ. ಇಲ್ಲಿ ನೋಡ್ಕೊಳ್ಳಿ, ನಿಮ್ಮದು ಏನಿದ್ರು ಆಟ ರಾಕ್ಷಸರಿ ಅಡ್ಡಾಡೋ ಕಾಲದಾಗ ಅದಾವು. ನಿಮ್ಗೆ ಏನೆಲ್ಲ ಆಟ, ಇಸ್ಪೀಟ್ ಆಡೋದು, ಕುಡಿಯೋದು, ಹೆಂಗಸರು ಚಟ ಮಾಡೋದು, ಏನು ಹಲಕಟ್ಗಿರಿ ಮಾಡೋದು ಎಲ್ಲ ವಿಶೇಷವಾಗಿ 9ರಿಂದ 12 ಅಗದಿ ಪಿಚ್ ಇರ್ತೈತಿ. ಅದು ಢಾಂಗ್ ಢಿಂಗ್ ಡಂಗ್ ಡಿಂಗ್ ಮ್ಯೂಸಿಕ್ ಹಚ್ಕೊಂಡು ಕುಣಿದ ಅರಿಬತ್ಲೆ ಆಗಿ ಕುಡಿತಾರ, ಹಾರಾಡ್ತಾರ. ರಾಕ್ಷಸರ ಕಾಲದೊಳಗೆ ಮುಂದೆ 3 ಗಂಟೆಗೆ ಬರೋದು ರಾಕ್ಷಸರು ಮಕ್ಕಳ ಕಾಲಕ್ಕೆ, ದೇವತೆಗಳು 7 ಕಾಲಕ್ಕೆ ಮಕ್ಕೊಂಡ್ಬಿಡ್ತಾರ. ನಿಮ್ಮ ದರ್ಶನ ಬೇಡ ಅಂತ ತಿಳ್ಕೊಂಡು ದೇವತೆಗಳು ಎದ್ದಾಗ ಮಕ್ಕೊಂತಾರ, ರಾಕ್ಷಸರು ಎದ್ದಾಗ ಎದ್ದಿರ್ತಾರ. ಮತ್ತು ನಿಮ್ಗೆ ಚಲೋ ಆಗ್ಬೇಕಾ? ಚಲೋ ಆಗ್ಬೇಕು. ನಿಮಗೆ ಚಲೋ ಆಗಬೇಕಂತಂದ್ರೆ ಬೆಳಗ್ಗೆದ್ದು ದೇವತಾ ದರ್ಶನ ಮಾಡ್ಕೋರಿ. ಹೌದಾ? ಮತ್ತೊಂದು ಕಾಲದ ಗೋಧುಳಿ ಕಾಲ ಅಂತಾರೆ ಅದಕ್ಕೆ. ಯಾವಾಗ ಗೊತ್ತದನ? ಸಾಯಂಕಾಲ. ಅದು ಯಾವಾಗ ಗೊತ್ತದನ? ಗೋಧುಳಿ ದಿವ್ಯ ಮುಹೂರ್ತ. ಬ್ರಾಹ್ಮಿ ಮುಹೂರ್ತ ಬಿಟ್ಟರೆ ಗೋಧುಳಿ ನೆಕ್ಸ್ಟ್ ಮುಹೂರ್ತ. ಎಲ್ಲ ಲಗ್ನ ಹೆಚ್ಚಾಗಿ ಸಾಯಂಕಾಲ ಹಾಕವು, ವಿಶೇಷವಾಗಿ ಜೈನ, ಮಾರ್ವಾಡೀಸು ಎಲ್ಲರೂ. ನಮ್ದೇನದ ಅಭಿಜಿನ್ ಅಂತಾರದ, ಅಭಿಜಿನ್ ಮುಹೂರ್ತ ಅಂತಾರೆ. ಮಧ್ಯಾಹ್ನದಾಗ ಅಭಿಜಿನ್ ಮುಹೂರ್ತ ಅಂತಾರೆ ನಮ್ದು. ಹಿಂಗೆ 3 ಮುಹೂರ್ತಗಳು ಅತ್ಯುತ್ತಮವಾದವ. ಸಾಯಂಕಾಲ ನಿಮಗೆ ಆಗಲಿರಲ್ಲ, ಸಾಯಂಕಾಲ ಅವಾಗ ಅದ್ಭುತ. ಅದು ಗೋಧೂಳಿ ಅಂತಾರ, ನೆನಪಿಡ್ರಿ. ಗೋಧೂಳಿ. ಯಾಕೆ ಗೋಧೂಳಿ ಅಂದ್ರೆ ಹಿಂದಿನ ಕಾಲದಾಗ ಗೋಧೂಳಿ. ಈಗ ನಮ್ಮ ಊರಾಗನ ಸುಮಾರು 200 ಆಕಳ ಹೊಡ್ಕೊಂಡು ಹೋಗ್ತಿದ್ರು ಗೋಪಾಲಕರು. ಗೋಕಾಯಿಯವರು 200-300 ಆಕಳ ಹೊಡ್ಕೊಂಡು ಹೋಗ್ತಿದ್ರು, ಗುಡ್ಡಕ್ಕೆ ತೊಗೊಂಡು ಹೋಗ್ತಿದ್ರು. ಸಾಯಂಕಾಲ ಬರ್ತಿದ್ದು. ಏನು ಅವು ಬರ್ತಿರ್ಬೇಕಾದ್ರೆ ಈಗಿನಂತೆ ಅವರು ಟಾರ್ ರೋಡ್ ಇರಲಿಲ್ಲ, ಡಾಂಬರ್ ರೋಡ್ ಇರಲಿಲ್ಲ, ಮಣ್ ರೋಡ್ ಇದ್ದು. ಅವು ಹಿಂಗೆ ಹೆಜ್ಜೆ ಬರೋ ಮುಂದೆ ಕಾಲಾಗಿಂದ ಧೂಳಿ ಹೇಳ್ತಿತ್ತು. ಇದಕ್ಕೆ ಗೋಧೂಳಿ ಅಂತಿದ್ರು. ನಿಮ್ಗೆ ಗೊತ್ತಿರಲಿ, ಗೋವಿನ ಕಾಲಿಟ್ಟು ಅದೇನು ಮ್ಯಾಗ ಹೇಳ್ತೈತಲ್ಲ, ಅದ್ರಾಗ ಬಂದಂಥ ಇದ್ರೊಳಗೆ ಔಷಧಿ ಗುಣ ಅದ, ಸಾತ್ವಿಕ್ ಗುಣ ಅದ, ದೈವಿ ಗುಣ ಅದ. ಎಷ್ಟು ಅದ್ಭುತ ಅದ. ಗೋಧೂಳಿ ಗೋವಿನ ಪಾದದೊಳಗೆ ಸ್ಪರ್ಶ ಆತಪ್ಪ ಅಂದ್ರೆ ಅದಕ್ಕೆ ಗೋವಿನೊಳಗೆ 33 ಕೋಟಿ ದೇವತೆಗಳದಲ್ಲ ಅಂತ ಹೇಳ್ತಾರೆ. ನಮಗೆಲ್ಲ ಗೊತ್ತೇ ಇಲ್ಲ. ಗೋವಿನ ಹಾಲಿನೊಳಗೆ, ಗೋವಿನ ಮೊಸರಿನೊಳಗೆ, ಗೋವಿನ ತುಪ್ಪದೊಳಗೆ ಎಷ್ಟು ಅದ್ಭುತ ಗುಣ ಅದು. ಇವತ್ತು ನಮಗೆ ಗೊತ್ತಿಲ್ಲ. ಇವತ್ತು ನಿಜವಾದ ಗೋವಿನ ಹಾಲನ್ನು ಕುಡಿಯೋರು ಯಾರೂ ಇಲ್ಲ. ಗೋವಿನ ಹಾಲಿನ ಹೆಸರೊಳಗೆ ನಂದಿನೇವು ಬಂದಾಳ. ನಂದಿನವನ್ ಹಾಲಂತ ಬರ್ತಾವ. ನಂದಿನಿ ಪ್ಯಾಕೆಟ್ನೊಳಗೆ ಏನು ಕುಡಿಸ್ಯಾರ ನಿಮ್ಗೆ ಏನು ಗೊತ್ತದ? ಒಳಗೆ ಏನು ಕುಡಿಸಿದ್ ಏನು ಗೊತ್ತಾಗೋದಿಲ್ಲ. ಯಾಕೆ ಇವರು ನೋಡಿಲ್ಲ.
ರೈತರ ಕಡೆ ತೊಗೊಂತಾರ. ರೈತರು ಎಂಥ ಹಾಲು ತೊಗೊಂತಾರ? ಆಕಳ ಹಾಲು ಕೊಡ್ತಾರ, ಎಮ್ಮೆ ಹಾಲದಾವ, ಆಡ್ ಹಾಲದಾವ, ಏನು ರೋಗಿಷ್ಠ ಪ್ರಾಣಿಗಳ ಹಾಲದಾವ, ಕುರಿ ಹಾಲು, ಮೇಕೆ ಹಾಲು, ಏನು ಎಲ್ಲ ಕೂಡಿಸಿ ಅಂತ ಹಾಲು ಸುರಿತಾರ. ಅವು ಪಾಶ್ಚರಿಂಗ್ ಮಾಡಿ ಮಾಡಿ ಮಾಡ್ತಾರ. ಇದಕ್ಕೆ ನಂದಿನಿ ಹಾಲು ಅಂತ ಹೆಸರಿಟ್ಟಾರ. ಎಲ್ಲ ತೆಗಿತಾರ, ಸತ್ವ ಬೆಣ್ಣೆ ತೆಗಿತಾರ, ಮೊಸರಿಂದ ಸತ್ವ ತೆಗಿತಾರ. ಉಳುಕಿದ್ದು ವೇಸ್ಟ್ ಎಲ್ಲ ನಿಮ್ಗೆ ಕೊಡ್ತಾರ, ನೀವು ಕುಡಿತೀರಿ. ದಿನ ನಂದಿನಿ ಹಾಲು ಕುಡಿತೀರಿ, ಒಂದು ಗ್ಲಾಸ್ ಬರಬೇಕಿಲ್ಲ ಶಕ್ತಿ. ಇಂಥ ಹುಚ್ಚುತರ ಮಾಡಕತ್ತೀರಿ. ಕಾರಣ ಇವನ್ನೆಲ್ಲ ನೆನಪಿಡಿ. ನಾನು ಹೇಳಕ್ಕೆ ಹೊರಟಿದ್ದು ಏನು ಹೇಳಕತ್ತಿದ್ದೆ? ದೀರ್ಘ ಉಸಿರಾಟ. ನನಗೆ ಗೊತ್ತದ ದೀರ್ಘ ಉಸಿರಾಟದ ಬಗ್ಗೆ ಹೇಳಕ್ಕೆ ಹೊಂಟಿದ್ದೆ. ಆ ದೀರ್ಘ ಉಸಿರಾಟ ಯಾವಾಗ ಮಾಡಬೇಕು? ಬ್ರಾಹ್ಮಿ ಮುಹೂರ್ತ ಮಾಡಿದ್ರೆ, ಈಗ ಮಾಡಿದ್ರೆ ಎಷ್ಟು ಶಕ್ತಿ ಸಿಗುತ್ತೆ? 10 ಪಟ್ಟು ಶಕ್ತಿ ಬ್ರಾಹ್ಮಿ ಮುಹೂರ್ತಾಗ, ಗೋಧುಳಿ ಮುಹೂರ್ತ ಸಿಗುತ್ತೆ. ಅಂದ್ರೆ ಇದ್ರ ಮ್ಯಾಗ ನೀವು ಯಾವಾಗ ಮಾಡ್ಬೇಕು ತಿಳ್ಕೊರಿ. ಒಂದಾಯ್ತಾ? ದೀರ್ಘ ಉಸಿರಾಟ ಮಾಡಿದಿರ, ದೀರ್ಘ ಬಿಟ್ರ, ಗುದನಾಳವನ್ನು ಮೇಯ್ಜಕ್ಕೊಂಡ್ರ, ಇದ್ರ ಕೂಡ ಇನ್ನೊಂದು ಸಾಧನವನ್ನು ಹೇಳ್ತೀನಿ. ಒಂದಿಷ್ಟು 10 ನಿಮಿಷ ಆ ಸಾಧನ ಮಾಡೋಣ. ಅದರದ್ದು ಮಹಾಮಹಿಮೆಯನ್ನು ನೋಡ್ಕೊಳ್ಳೋಣ. ಮತ್ತು ಕಣ್ಮುಚ್ಚಿರಿ, ಒಂದು ಕ್ಷಣ ಕಣ್ಮುಚ್ಚಿರಿ.